ಇದರಲ್ಲಿ ಯಾರಾದರೂ ಒಬ್ರಾದ್ರೂ ಅಪ್ಪ ಊಟ ಆಯ್ತಾ ಅಪ್ಪ, ಅಮ್ಮ ನಿಂದು ಊಟ ಆಯ್ತಾ ಅಮ್ಮ ಅಂತ ಯಾರಾದರೂ ಒಬ್ರಾದ್ರೂ ಕೇಳಿದ್ದೀರಾ? ಇಲ್ಲ, ಕೇಳಲ್ಲ. ಅವ್ರು ಕೇಳ್ತಾರೆ, ಯಾಕಂದ್ರೆ ತಂದೆ ತಾಯಿ ಅಲ್ವಾ, ಅವರು ನಿಮಗೆ ಜೋಪಾನ ಮಾಡ್ತಾರೆ. ಆದರೆ ನೀವು ದೊಡ್ಡವರಾಗಿದ್ದೀರಿ ಇವಾಗ, ಆದರೂ ಕೂಡ ಯಾವುದೇ ಜವಾಬ್ದಾರಿಗಳಿಲ್ಲ, ತಗೊಳ್ಳೋದಿಲ್ಲ. ನೀವು ಬರೀ 6 ವರ್ಷ ಅಷ್ಟೇ. ನೀವು 6 ವರ್ಷ ನೀವು ಕಷ್ಟಪಟ್ಟು ಓದಿದ್ರೆ 60 ವರ್ಷ ಕೂತ್ಕೊಂಡು ತಿಂತೀರ. ಈ 6 ವರ್ಷ ಏನಾದರೂ ನೀವು ಇದೇ ಥರ ಓದದೆ ಓಡಾಡ್ತಾ ಇದ್ರೆ, ನಗ್ತಾ ಆಡ್ತಾ ಲೈಫ್ನ ಮಜಾ ಮಾಡಿಬಿಟ್ರೆ 6 ವರ್ಷ ಹೇಳ್ತೀನಿ ಕೇಳ್ರಿ, 60 ವರ್ಷ ನೀವು ಕಣ್ಣೀರಾಗ್ತೀರಿ. ನೋಡಿ, ನಿಮಗೆ ಬಿಟ್ಟಿದ್ದು 6 ವರ್ಷ ಕಷ್ಟಪಟ್ಟು ಓದ್ತಿರೋ ಅಥವಾ 60 ವರ್ಷ ಕಷ್ಟಪಡ್ತಿರೋ, ಎರಡು ನಿಮ್ಮ ಕೈಯಲ್ಲಿದೆ. ತಂದೆ ತಾಯಿ ನನ್ನ ಮಗ ದೊಡ್ಡ ಅಧಿಕಾರಿ ಆಗ್ತಾನೆ ಅಂತ ಕಳಿಸಿರ್ತಾರೆ. ನೀವೇನು ಮಾಡ್ತಾ ಇದ್ದೀರಿ? ನನ್ನ ಮಗಳು ಚೆನ್ನಾಗಿ ಓದಿ ಒಳ್ಳೆ ಜಾಬ್ ತಗೊಳ್ಳಿ, ಒಳ್ಳೆ ಮನೆಗೆ ಕೊಡ್ತೀನಿ ನಾನು ಅಂತ ಕಾಯ್ಕೊಂಡು ಕುಂತಿರ್ತಾರೆ. ಅವ್ರಿಗೆ ಏನು ಕೊಡ್ತೀರಾ? ನೀವು ಏನು ಹೇಳ್ತೀರಾ ಅವ್ರಿಗೆ? ಇದೇನಾ ನೀವು ಬೆಲೆ ಕೊಡೋದು? ಅಲ್ಲಿ ತಂದೆ ತಾಯಿ ಕಷ್ಟಪಟ್ಟು ದುಡಿತಾ ಇದ್ದಾರೆ, ಕಷ್ಟಪಟ್ಟು ಕೆಲಸ ಮಾಡಿ ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇದ್ದಾರೆ. ನೀವೇನು ಮಾಡ್ತಾ ಇದ್ದೀರಿ? ನೀವಿಲ್ಲಿ ಕಷ್ಟಪಟ್ಟು ಓದ್ತಿದ್ದೀರಾ? ನೀವು ಯಾರು ಕ್ಲಾಸಿಗೆ ಕರೆಕ್ಟಾಗಿ ಕೂತ್ಕೊಳ್ತೀರಿ? ಕ್ಲಾಸಿಗೆ ಕುಂತಾಗೂ ಕೂಡ ಯಾರು ನೆಟ್ಟಿಗೆ ಕ್ಲಾಸ್ ಕೇಳ್ತೀರಿ? ನೀವು ಯಾಕೆ ಬಂದಿದ್ದೀರಿ? ನೀವು ಕಲಿಯಕ್ಕಲ್ವಾ? ಕಲಿಬೇಕಲ್ವಾ? ಏನು ಮಾಡ್ತಾ ಇದ್ದೀರಿ ನೀವು? ಇದು ಮೋಸ ಅಲ್ವಾ? ತಂದೆ ತಾಯಿಗೆ ಮಾಡುವಂತಹ ಮೋಸ ಅಲ್ವಾ ಇದು?